ಹಾಗೆ ಕಷ್ಟದಲ್ಲಿರೋರಿಗೆ ಬಟ್ಟೆ, ಓದೋವಂಥ ಬಡ ಮಕ್ಕಳಿಗೆ ಫೀಸು, ಅನ್ನದಾನ, ದುಡ್ಡು ಎಲ್ಲ ಸಹಾಯನೂ ಆಗಬೇಕು. ಒಳ್ಳೆ ಕಾರ್ಯ ಅಮ್ಮ. ನಾನು ದೇವಸ್ಥಾನದಲ್ಲಿ ಅರ್ಚನೆ, ಪೂಜೆ, ಪ್ರಸಾದದ ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿಸ್ತೀನಿ. ಅಮ್ಮರೇ, ಬಡ ಮಕ್ಕಳಿಗೆ ಸ್ಕೂಲ್ ಫೀಸು, ಹಣ, ಊಟದ ವ್ಯವಸ್ಥೆನ ನಾನು ನೋಡ್ಕೋತೀನಿ. ತುಂಬ ಸಂತೋಷ. 100 ಜನ ಹೊಗಳಕ್ಕಿಂತ 4 ಜನ ಮೆಚ್ಕೊಂಡು ಆಶೀರ್ವಾದ ಮಾಡಿದರೆ ಸಾಕು. ಆಮೇಲೆ ಸುಬ್ಬಮ್ಮನವ್ರನ್ನ ಕರೆದಾಯ್ತಾ? ಯಾರ್ಯಾರನ್ನ ಕರಿಬೇಕು ಅಂತ ನಾನೊಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನೇ ಇನ್ವೈಟ್ ಮಾಡಿಬಿಡ್ತೀನಿ. ಬೇಡ ಬೇಡ, ಸುಬ್ಬಮ್ಮನವ್ರನ್ನ ನಾನೇ ಕರಿತೀನಿ. ನೋಡಿ ಫೋನ್ ಎಷ್ಟು ಚೆನ್ನಾಗಿದೆ. ಶ್ರಾವಣಿ ಅಮ್ಮವ್ರು ಕೊಡ್ಸಿದಾರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ಹೌದು, ಹುಷಾರಾಗಿ ನೋಡ್ಕೊಳ್ಳಿ. ಒಂದ್ ಗೆರೆನು ಬೀಳ್ದಿರ ಹಾಗೆ ನೋಡ್ಕೊತೀನಿ. ನೋಡಿ ದೊಡ್ಡಪ್ಪರು, ದೊಡ್ಡಪ್ಪರು ಫೋಟೋ ಬರ್ತಾ ಇದೆಯಲ್ಲ, ನಾನು ಇದು ತಗಿಲ್ಲೇ ಇಲ್ಲ. ಹೌದಾ? ಮತ್ತೆ ಹೆಂಗ್ ಬರ್ತಾ ಇದೆ? ಆಶ್ಚರ್ಯ ಅಲ್ವಾ ಮಾವ? ಗೂಗಲಲ್ಲಿ ಅವ್ರ ಫೋಟೋನ ಅವ್ರು ಅಪ್ಲೋಡ್ ಮಾಡಿದ್ರೆ ಯಾರು ಫೋನ್ ಮಾಡಿದ್ರು ಅವ್ರ ಫೋಟೋನೇ ಬರುತ್ತೆ. ಅಮ್ಮವ್ರು ಫೋನ್ ಮಾಡ್ತಿದ್ದಾರೆ ತಾನೆ, ಮೊದ್ಲೇ ಮಾತಾಡಿ, ನಮ್ಮ ಹತ್ರ ಆಮೇಲೆ ಮಾತಾಡೋರಂತೆ. ಅಮ್ಮವ್ರೆ, ಏನ್ ಪದ್ದು, ಏನ್ ಮಾಡ್ತಿದ್ದೆ? ಕಾಲ್ ತಗೊಳಕ್ ಯಾಕೆ ಇಷ್ಟು ಲೇಟು? ಅದು ಅಮ್ಮವ್ರೆ, ಈ ಆಳ ಈ ಫೋನು. ಸರಿ ಸರಿ ಸರಿ. ನಾಳೆ ವೀರು ಹುಟ್ಟಿದ ಹಬ್ಬ, ಗೊತ್ತಿದೆ ತಾನೆ? ಗೊತ್ತು ಅಮ್ಮವ್ರೆ, ಅಂತ ದಿನ ಮರೆಯಕ್ಕಾಗತ್ತಾ? ಪ್ರತಿ ವರ್ಷ ಯಜಮಾನ್ರು ಹುಟ್ಟಿದ ದಿನ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತೀವಿ. ದೊಡ್ಡ ಮನೆ ಬಂಟ ನೀನು, ನಿನಗೆ ಹೊಸದಾಗಿ ಹೇಳೋ ಅಂಥದ್ದೇನಿದೆ? ಅಂದಾಗೆ ವೀರು ನಾಳೆ ಮನೇಲೆ ಹುಟ್ಟಿದ ಹಬ್ಬ ಆಚರಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ನೀವು ಮನೆಯವರೆಲ್ಲರೂ ಖಂಡಿತ ಬಂದು ಹುಟ್ಟಿದ ಹಬ್ಬನ ಆಚರಿಸ್ಬೇಕು. ಆಯ್ತಮ್ಮವ್ರೆ, ಎಲ್ಲರೂ ಬರ್ತೀವಿ. ದೇವಸ್ಥಾನದಲ್ಲಿ ಅರ್ಚನೆ ಆಗ್ತಿದ್ದಾಗೆ ನೇರವಾಗಿ ಅಲ್ಲಿಗೆ ಬಂದ್ಬಿಡ್ತೀವಿ. ಸಂತೋಷನಪ್ಪ, ಮನೇಲಿ ಎಲ್ರನ್ನು ಕರೆದೆ ಅಂತ ಹೇಳ್ಬಿಡು. ಸರಿ ಅಮ್ಮವ್ರೆ, ನಾನು ಹೇಳ್ತೀನಿ. ಅಮ್ಮವ್ರು ಏನಂದ್ರು? ನಾಳೆ ಯಜಮಾನ್ರದ್ದು ಹುಟ್ಟಿದ ಹಬ್ಬಲ್ವನೇ, ಮನೇಲೆ ಆಚರಿಸ್ಕೊತಾ ಇದಾರಂತೆ, ನಾವೆಲ್ಲರೂ ಹೋಗ್ಬೇಕಂತೆ. ಯಜಮಾನ್ರು ಇಷ್ಟು ವರ್ಷ ಆಚರಿಸ್ಕೊಳ್ದೇ ಇರೋರು ಈ ವರ್ಷ ಮನೇಲಿ ಆಚರಿಸ್ಕೊತಿದಾರಂತ? ಹೌದು ಕಣೆ, ನನಗೂ ಆಶ್ಚರ್ಯ. ಈಗ ನನ್ನ ಮಾತು ಮೀರಿ ವಿಷಯ ಎಲ್ಲ ಅವಳಿಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ? ಅತ್ತೆ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಅವ್ರನ್ನ ದೂರ ಮಾಡಬೇಡಿ. ಶ್ರಾವಣಿ ಅದಕ್ಕೆ ಸುಬ್ಬು ಅಣ್ಣನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ. ನೀವು ಅವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿ? ಓಹೋ, ಅವ್ರನ್ನ ಕಂಡ್ರೆ ಅಷ್ಟೊಂದು ಕನಿಕರನ ನಿನ್ಗೆ? ನನ್ನ ಮಗಳ ಜೀವನ ಹಾಳಾದಾಗ ಎಲ್ಲಿ ಹೋಗಿತ್ತು ಈ ಕಣ್ಣೀರು ಕನಿಕರ ಎಲ್ಲ? ಇಲ್ಲ ಅತ್ತೆ, ಶ್ರೀವಲ್ಲಿಗೆ ಹಾಗಾದಾಗ್ಲೂ ನಾನು ನೊಂದ್ಕೊಂಡಿದ್ದೆ. ಎಷ್ಟೋ ದಿನ ಅಣ್ಣ ಅದಕ್ಕೆ ಜೊತೆ ಮಾತೇ ಆಡ್ತಿರ್ಲಿಲ್ಲ ನಾನು. ಹೌದಮ್ಮ, ಮಾತೇ ಆಡಿರ್ಲಿಲ್ಲ. ಆಮೇಲೆ ಅವಳು ಬಂದು ಕದ್ದು ಮುಚ್ಚಿ ನೀನು ಮದ್ವೆ ಮಾಡಿಸ್ಬಿಟ್ಲಲ್ಲ, ಆಗ ಒಳ್ಳೆಯವಳಾಗ್ಬಿಟ್ಲು ಅಲ್ವಾ? ಇಲ್ಲ ಅತ್ತೆ, ಅದಕ್ಕೆ ನನ್ಗೆ ಮದ್ವೆ ಮಾಡ್ತಿದ್ಲು ಅನ್ನೋ ಕಾರಣಕ್ಕಲ್ಲ ನಾನು ಅವಳ ಜೊತೆ ಮಾತಾಡ್ತಾ ಇರೋದು. ನಿಜವಾಗ್ಲೂ ಅವಳ ಮನ್ಸೇನು ಅನ್ನೋದು ನನಗೆ ಅರ್ಥ ಆಯ್ತು. ಅವ್ಳ ಪ್ರೀತಿ ಎಂತದ್ದು ಅನ್ನೋದು ಗೊತ್ತಾಯ್ತು. ಅದ್ಕೆಗೆ ಸುಬ್ಬು ಮದ್ವೆ ಶ್ರೀವಲ್ಲಿ ಜೊತೆ ಆಗ್ತಿರೋದು ಗೊತ್ತೇ ಇರ್ಲಿಲ್ಲ. ನಾವ್ ಯಾರು ಅವಳಿಗೆ ಹೇಳೂ ಇರ್ಲಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ವೇ? ನೋಡು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ನೀನು ನಿನ್ನ ತವ್ರ ಮನೆಗೋಸ್ಕರ ಕಣ್ಣೀರ್ ಹಾಕೋದು, ಗೋಳಾಡೋದು ನನಗಿಷ್ಟ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ತವ್ರ ಮನೆ ಕಾಲಿಡಬಾರ್ದು, ಹಾಗೆ ಮಾಡ್ತೀನಿ. ಅತ್ತೆ, ಶ್ರೀವಲ್ಲಿ ನೋಡಕ್ಕೆ ಲಕ್ಷಣವಾಗಿದ್ದಾಳೆ, ಬುದ್ಧಿವಂತೆ, ಒಳ್ಳೆ ಹುಡುಗಿ. ಅವಳಿಗೆ ಬೇರೆ ಎಲ್ಲರೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡೋಣ. ಈಗ ಸುಬ್ಬು ಅಣ್ಣಂಗೂ ಶ್ರಾವಣಿ ಅತ್ತಿಗೆಗೂ ಮದ್ವೆ ಆಗಿ ಹೋಗಿದೆ. ಅವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿ? ಸರಿ ತಪ್ಪಿನ ಬಗ್ಗೆ ನೀನ್ ನನಗೆ ಪಾಠ ಮಾಡಕ್ ಬರ್ಬೇಡ. ಅವರಿಬ್ಬರಿಗೂ ಮದ್ವೆ ಆಗಿದೆ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ. ಈ ತರನೇ ಏನಾದ್ರೂ ಒಂದು ಹೇಳಿ ಇರೋದನ್ನೆಲ್ಲ ಹಾಳು ಮಾಡ್ತೀಯ ಅಂತಾನೆ ನಾಳೆ ನೀನ್ ಅಲ್ಲಿಗೆ ಬರ್ದೇ ಇರೋ ಹಾಗೆ ಮಾಡಿರೋದು. ನಿಜವಾಗ್ಲೂ ನಿಮ್ಮ ಅತ್ತಿಗೆ ಆಗ್ಬೇಕಾಗಿರೋಳು ಆ ಶ್ರಾವಣಿ ಅಲ್ವೇ? ನನ್ನ ಮಗಳು ಶ್ರೀವಲ್ಲಿ. ನಾಳೆ ಆ ಮಿನಿಸ್ಟರ್ ಸಾಹೇಬ್ರ ಬಾಯಿಂದ ಅವ್ರ ನಿರ್ಧಾರ ಹೇಳ್ತಾರೆ, ಸುಬ್ಬುಗೂ ಶ್ರೀವಲ್ಲಿಗೂ ಮದ್ವೆ ಮಾಡಬೇಕು ಅಂತ. ನಾಳೆ ಬರ್ತ್ಡೇ ಪಾರ್ಟಿಗೆ ಹೋಗ್ತೀವಿ, ಸಿಹಿ ಸುದ್ದಿ ಹೇಳ್ತಾರೆ.
ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ಯೋ ಸರಿ, ಏನಾದ್ರೂ ರಂಪಾಟ ಮಾಡಿದ್ಯೋ ನಿನ್ನ ಜೀವನನು ಹಾಳು ಮಾಡ್ಬೇಕಾಗತ್ತೆ. ಹುಷಾರ್. ಶ್ರಾವಣಿಮ್ಮ ರೆಡಿನಾ? ಹೊರಡೋಣ ಬಾ. ಹಾಂ ರೆಡಿ. ಶ್ರಾವಣಿಮ್ಮ ಏನಾಯ್ತು? ಏನಿಲ್ಲ ಮಾವ, ನಾವು ನಮ್ಮ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ಎಷ್ಟೋ ಸಲ ನಾವು ಆಸೆ ಪಟ್ಟಿರೋದೆಲ್ಲ ನಮಗೆ ಸಿಗಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿದ್ದು ಇನ್ನೂ ಆಸೆ ಪಡ್ತಾನೆ ಇರ್ತೀವಿ. ಶ್ರಾವಣಿಮ್ಮ, ಜೀವನ ಅನ್ನೋದು ಆಕಾಶದಲ್ಲಿರೋ ಮೋಡಗಳಿದ್ದ ಮೊಲ ಅನ್ಕೊಂಡ್ರೆ ಮೊಲ, ಒಂದೊಂದ್ಸಲಿ ದೇವ್ರ ಹಾಗೆ, ಒಂದೊಂದ್ಸಲಿ ಭಯಾನಕವಾದ ಭೂತದಾಗೆ. ಆದರೆ ಯಾವ ಆಕಾರನೂ ಶಾಶ್ವತವಾಗಿ ಉಳಿಯಲ್ಲ. ನಮ್ಮ ಕಣ್ಣಿಗೆ ಕಾಣೋ ಆಕಾರದಲ್ಲಿ ಯಾವಾಗಲೂ ಮೋಡ ಇರುತ್ತೆ ಅಂತ ಅನ್ಕೊಂಡ್ರೆ ಅದು ನಮ್ಮ ಭ್ರಮೆ. ಜೀವನನೂ ಹಾಗೆ, ಇವತ್ತೊಂದು ರೀತಿ ಕಾಣುತ್ತೆ, ನಾಳೆ ಒಂದು ರೀತಿ ಕಾಣುತ್ತೆ. ಇವತ್ತು ಹೇಗೆ ಕಾಣ್ತಿದೆಯೋ ಅದೆಷ್ಟೇ ಜೀವನ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು. ಆಸೆ ಪಟ್ಟಿದ್ದು ಸಿಗೋವರೆಗೂ ಕಾಯೋ ತಾಳ್ಮೆ ಇಲ್ದಿದ್ದಾಗ ಆಸೆ ಪಟ್ಟಿದ್ದು ಸಿಗೋದೇ ಇಲ್ವೇನೋ ಅನ್ಸುತ್ತೆ. ತಾಳ್ಮೆಯಿಂದ ಕಾಯಬೇಕು, ಆಸೆ ಪಟ್ಟಿದ್ದನ್ನ ದಕ್ಸ್ಕೋಬೇಕು. ಆಗ ಜೀವನದಲ್ಲಿ ಗೆಲ್ತೀವಿ. ಅಂತ ಗೆಲುವು ನಿಮ್ದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತುಗಳು ನಿಮ್ಗೆ ಅರ್ಥ ಆಗಿದೆಯಲ್ಲ? ಎಲ್ಲರೂ ರೆಡಿಯಾಗಿದ್ದೀವಿ, ಬನ್ನಿ.